ಭಾಗ್ಯಲಕ್ಷ್ಮಿ ಶೂಟಿಂಗ್ನಲ್ಲಿ ಮದುವೆ ಸಂಭ್ರಮದ ಜೊತೆಗೆ ಇನ್ನೊಂದು ಸಿಹಿ ಸುದ್ದಿ. ಕನ್ನಡ ಕಿರುತೆರೆಯಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ಸಾಧನೆ ಮಾಡಿದೆ. 1000 ಸಂಚಿಕೆ ಪೂರೈಸಿರುವ ಧಾರಾವಾಹಿ ತಂಡಕ್ಕೆ ವಾಹಿನಿ ನಿರ್ಮಾಣ ಸಂಸ್ಥೆ ವಿಶೇಷವಾಗಿ ಗೌರವವನ್ನು ನೀಡ್ತಾ ಇದೆ. ಅರ್ಧದಲ್ಲಿ ಶುರುವಾದ ಲಕ್ಷ್ಮೀ ಬಾರಮ್ಮ ಕತೆ ಅರ್ಧದಲ್ಲೇ ಮುಕ್ತಾಯವಾಯಿತು. ಆದರೆ ಅಕ್ಕನ ಕತೆಗೆ ಮಾತ್ರ ಫ್ಯಾನ್ಸ್ ಇನ್ನೂ ಕಮ್ಮಿಯಾಗಿಲ್ಲ. ಮೊಮೆಂಟೊ ಕೊಟ್ಟು ಗೌರವ ಸಲ್ಲಿಸಿದ ನಿರ್ಮಾಣ ಸಂಸ್ಥೆ, ಗಂಡ ಏನೇ ಮಾಡಿದ್ರು ಸಹಿಸ್ಕೋ ಅಂತ ಹೇಳುವ ಸಮಾಜಕ್ಕೆ ಭಾಗ್ಯ ಪಾತ್ರ ಸವಾಲಾಗಿಯೇ ನಿಂತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಒಂದೊಳ್ಳೆ ಸಂದೇಶದ ಮೂಲಕ ವೀಕ್ಷಕರಿಗೆ ಮನರಂಜನೆಯನ್ನ ನೀಡ್ತಾ ಬಂದಿದೆ. ಮಹಿಳೆಯ ಶಿಕ್ಷಣ, ಅವಳ ಆಸೆ, ಕನಸು, ತ್ಯಾಗ ಎಲ್ಲವನ್ನು ಒಳಗೊಂಡ ಭಾಗ್ಯ ಪಾತ್ರ ಅನೇಕ ಹೆಣ್ಮಕ್ಕಳಿಗೆ ಮಾದರಿಯಾಗಿದೆ. ಧಾರಾವಾಹಿ ನೋಡಿ ಅದೆಷ್ಟೋ ಮಹಿಳೆಯರು ಅರ್ಧಕ್ಕೆ ನಿಲ್ಲಿಸಿದ ತಮ್ಮ ಶಿಕ್ಷಣವನ್ನ ಮುಂದುವರಿಸಿದ್ದಾರೆ. ಇದಕ್ಕಿಂತ ಮತ್ತೊಂದು ಸಾರ್ಥಕತೆ ದೈನಂದಿನ ಧಾರಾವಾಹಿಗೆ ಬೇಕು. ಭಾಗ್ಯ ಧಾರಾವಾಹಿ ತಯಾರಿ ಮಾಡ್ತಿದ್ದಾರೆ. ಇಬ್ಬರು ಮಕ್ಕಳು ಅಂದ್ರೆ ತನ್ವಿ ಮತ್ತು ತನ್ಮಯ್ ಈ ಮದುವೆಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಶ್ರೀ ಜೈಮಾತಾ ಕಂಬೈನ್ಸ್ ನಿರ್ಮಾಣ ಸಂಸ್ಥೆಯಿಂದ ಮೂಡಿಬರುತ್ತಿರುವ ಭಾಗ್ಯಲಕ್ಷ್ಮಿ 2022 ಅಕ್ಟೋಬರ್ 10ರಂದು ತನ್ನ ಮೊದಲ ಸಂಚಿಕೆ ಪ್ರಸಾರವನ್ನ ಮಾಡಿತ್ತು. ಸದ್ಯ 1000 ಸಂಚಿಕೆಯ ಮೈಲ್ ಸ್ಟೋನ್ ಕ್ರಾಸ್ ಆಗಿದೆ. ಇದೇ ಕಾರಣಕ್ಕೆ ನಿರ್ಮಾಪಕರು ಭಾಗ್ಯಲಕ್ಷ್ಮಿ ಶೂಟಿಂಗ್ ಸೆಟ್ಗೆ ಭೇಟಿಯನ್ನ ನೀಡಿ ನೆನಪಿನ ಕಾಣಿಕೆಯನ್ನ ನೀಡಿದ್ದಾರೆ. ಭಾಗ್ಯಳ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಭಾಗ್ಯ ಪಾತ್ರ ಮಾಡುತ್ತಿರುವ ನಟಿ ಸುಷ್ಮಾ ರಾವ್. ಇನ್ನು ಕುಸುಮ ಅವ್ರ ಬಗ್ಗೆ, ಕುಸುಮ ಪಾತ್ರದಲ್ಲಿ ಖಡಕ್ ಅತ್ತೆ ಅಂದ್ರೆ ಹೀಗಿರಬೇಕು ಅಂತ ತೋರಿಸಿಕೊಟ್ಟ ನಟಿ ಪದ್ಮಜಾ ರಾವ್ ಅವರು. ತಾಂಡವ್, ಹಾಹಾ, ಹೆಸರಲ್ಲೇ ತಾಂಡವವಿದೆ. ನಟ ಸುದರ್ಶನ್ ಕಾಮಿಡಿಯನ್ ಆಗಿದ್ರು. ಇವರ ಕಷ್ಟದ ಸಮಯಕ್ಕೆ ಸಿಕ್ಕ ಪಾತ್ರವೇ ತಾಂಡವ್ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನ ತಂದುಕೊಟ್ಟಿದೆ. ಇನ್ನು ಶ್ರೇಷ್ಠ ಪಾತ್ರ, ನೆಗೆಟಿವ್ ಪಾತ್ರ ಅಂದ್ರೆ ಅದು ಶ್ರೇಷ್ಠರವರ ಪಾತ್ರ. ಈ ಪಾತ್ರವನ್ನ ನಟಿ ಕಾವ್ಯ ಅವರು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಇನ್ನು ತನ್ವಿ, ಭಾಗ್ಯ ತಾಂಡವ್ ಮಗಳು ತನ್ವಿ ಪಾತ್ರದಲ್ಲಿ ನಟಿ ಅಮೃತಾ ಗೌಡ ಅಭಿನಯಿಸ್ತಾ ಇದ್ದಾರೆ. ಕಿಶಾನ್, ಪೂಜಾ ಕಿಶನ್ ಜೋಡಿ ಚೆನ್ನಾಗಿ ಮೂಡಿ ಬರ್ತಿದೆ. ಅಗ್ನಿಸಾಕ್ಷಿ ನಟ ರಾಜೇಶ್ ಧ್ರುವ ಕಿಶನ್ ಪಾತ್ರಕ್ಕೆ ಬಣ್ಣವನ್ನ ಹಚ್ಚಿದ್ದಾರೆ. ಆದಿಶ್ವರ್ ಕಾಮತ್, ಭಾಗ್ಯಲಕ್ಷ್ಮಿಗೆ ಹೊಸ ಜೀವಗಳೇ ತಂದ ಪಾತ್ರ ಅಂದರೆ ಅದು ಆದಿಯವರ ಪಾತ್ರ. ಈ ಪಾತ್ರದಲ್ಲಿ ನಟ ಹರೀಶ್ ರಾಜ್ ಅವರು ಅಭಿನಯವನ್ನ ಮಾಡ್ತಾ ಇದ್ದಾರೆ. ನಿರ್ದೇಶಕರು, ಸತತ 1000 ಸಂಚಿಕೆಗಳವರೆಗೂ ಗೌಡು ದರ್ಶನ್ ಅವರೇ ಭಾಗ್ಯಲಕ್ಷ್ಮಿ ನಿರ್ದೇಶನ ಮಾಡುತ್ತಿರೋದು ಕೂಡ ಬಹಳ ಸಂತೋಷ ಮತ್ತು ವಿಶೇಷಕರವಾದಂತಹ ಸಂಗತಿ. ತನ್ಮಯ್, ಭಾಗ್ಯ ಮಗ ಗುಂಡಣ್ಣ ಅಂತಾನೆ ಫೇಮಸ್ ಆಗಿರುವ ತನ್ಮಯ್ ಪಾತ್ರಧಾರಿ ನಿಹಾರ್ ಗೌಡ. ಲಕ್ಷ್ಮೀ ಬಾರಮ್ಮ ನಿರ್ದೇಶಕರು, ತಂಗಿ ಲಕ್ಷ್ಮಿ ಕತೆ ಬೇರೆಯೊಂದು ಧಾರಾವಾಹಿಗೆ ಮೂಡಿಬಂತು. ಲಕ್ಷ್ಮೀ ಬಾರಮ್ಮ ನಿರ್ದೇಶನ ಮಾಡಿದವರು ಯಶವಂತ್ ಪಾಂಡು ಅವರು. ಸುನಂದ, ಆಹಾ, ಭಾಗ್ಯ ಅವರ ತಾಯಿ ಸುನಂದಮ್ಮ. ಸ್ವಲ್ಪ ಘಾಟಿ ಸುನಂದ ಪಾತ್ರ ಮಾಡಿರೋದು ಹಿರಿಯ ನಟಿ ಸುನೀತಾ ಶೆಟ್ಟಿಯವರು. ಭಾಗ್ಯಲಕ್ಷ್ಮಿ, ಈ ಪ್ರಯಾಣದಲ್ಲಿ ಜೊತೆಗಿದ್ದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. 1000 ಸಂಚಿಕೆಗಳ ಸಂಭ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಧಾರಾವಾಹಿ ಭಾಗ್ಯಲಕ್ಷ್ಮಿ. ನೆನಪಿನ ಕಾಣಿಕೆ, ಭಾಗ್ಯಲಕ್ಷ್ಮಿ 1000 ಸಂಚಿಕೆಯ ನೆನಪಿನ ಕಾಣಿಕೆಯನ್ನು ವಿತರಿಸಲಾಗಿದೆ. ತಂಡ, ಭಾಗ್ಯಲಕ್ಷ್ಮಿ ಧಾರಾವಾಹಿಯ ತಂಡದ ಚಂದದ ನೋಟ ಇಲ್ಲಿ.